ಇವತ್ತಿನ ನನ್ನ ಟಾಪಿಕ್ ಏನಪ್ಪ ಅಂತ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಎಸ್, ತಮ್ಮನೇಲಿ ನೋಡಿ ನಿಮಗೆಲ್ಲ ಕೆಲವ್ರಿಗೆ ಅನಿಸಿರ್ಬೋದು ಯಾಕೆ ಈ ಥರ ತಮ್ಮನೇಲಿ ಹಾಕಿದ್ದಾರೆ ಅಂತ. ಹೌದು, ಇತ್ತೀಚೆಗೆ ನನಗೆ ಮೇಲ್ ಮಾಡ್ತಿರೋವಂಥ ಹುಡುಗರುಗಳು ಅಂದರೆ ಏಜ್ ಆಗಿರೋರು ಸೆಕ್ಸ್ ಪ್ರಾಬ್ಲಮ್ ಹೇಳುವಂಥದ್ದು ಓಕೆ, ಅಂದರೆ ಅಬೌವ್ 40 ಅಂದರೆ 40ಗಿಂತ ಜಾಸ್ತಿ ಆಗಿರೋರಿಗೆ ಸೆಕ್ಸ್ ಪ್ರಾಬ್ಲಮ್ ಕಾಮನ್. ಬಟ್ ಏನಂದರೆ ನನಗೆ ಇತ್ತೀಚೆಗೆ ಮೇಲ್ ಮಾಡ್ತಾ ಇರುವಂಥವ್ರು ಒಂದು 25 to 35 ಒಳಗಡೆ. ಸೊ ಈ ಥರ ಹುಡುಗರು ನನಗೆ ಮೇಲ್ ಮಾಡ್ತಾ ಇರೋವಂಥದ್ದು. ಏನಪ್ಪ ಅಂದರೆ ನಮಗೆ ರೀಸೆಂಟಾಗಿ ಮದುವೆ ಆಗಿದೆ, ಬಟ್ ನಮಗೆ ಜಾಸ್ತಿ ಟೈಮ್ ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಎರೆಕ್ಷನ್ ಪ್ರಾಬ್ಲಮ್ ಇದೆ ಅಂತ. ಮತ್ತು ಇನ್ನು ಕೆಲವರು ಹುಡುಗರು ಕೇಳಿರೋದು ಅದನ್ನೇ, ಅಕ್ಕ ನಮಗೆ ತುಂಬ ಎರೆಕ್ಷನ್ ಪ್ರಾಬ್ಲಮ್ ಆಗ್ತಿದೆ, ಏನಿದಕ್ಕೆ ರೀಸನ್ನು? ಸೊ ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದ್ದರೆ ಹೇಳಿ, ಇಲ್ಲ ಮೆಡಿಸನ್ ಇದ್ದರೆ ಹೇಳಿ, ಇಲ್ಲ ಲಾಂಗ್ ಟೈಮ್ ಸೆಕ್ಸ್ ಮಾಡಲಿಕ್ಕೆ ಟ್ಯಾಬ್ಲೆಟ್ ಇದ್ದರೆ ಹೇಳಿ ಅಂತ. ಸೊ ಇದೆಲ್ಲ ಯಾವ ರೀಸನ್ಗೆ ಆಗ್ತಾ ಇದೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಮಾಡೋಣ. ಏನಪ್ಪ ಇದು, ನಮ್ಮ ಬಾಡಿಯಲ್ಲಿ ಅಂದರೆ ಹುಡುಗರು ಮೇಲ್ಸ್ ಗಂಡಸರು ಬಾಡಿಯಲ್ಲಿ ಈ ಒಂದು ಅಂಶ ಇದ್ದರೆ ಮಾತ್ರ ನೀವು ನಿಮ್ಮ ಪಾರ್ಟ್ನರ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಾಧ್ಯ, ಸೆಕ್ಸಲ್ಲಿ ಎಲ್ಲ ರೀತಿಯಲ್ಲೂ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಾಧ್ಯ. ಪ್ರತಿಯೊಬ್ಬ ಗಂಡಸಿಗೂ ಸೆಕ್ಸಲ್ಲಿ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಈ ಟೆಸ್ಟೋಸ್ಟೆರಾನ್ ಅನ್ನುವಂಥ ಹಾರ್ಮೋನ್ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಅವ್ರಿಗೆ ಇವ್ರಿಗೆ ಅಂತ ಏನಲ್ಲ, ಪ್ರತಿಯೊಬ್ಬರಿಗೂ. ಬಟ್ ಇದು ಟೆಸ್ಟೋಸ್ಟೆರಾನ್ ಅನ್ನುವಂಥ ಹಾರ್ಮೋನ್ ಗಂಡಸರಲ್ಲಿ ಯಾವಾಗ ಕಮ್ಮಿ ಆಗುತ್ತೆ ಅಂದರೆ ಒಂದು 40 ವರ್ಷ ಆದಮೇಲೆ, ಒಂದು 40-45 ಇಯರ್ಸ್ ಆದಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ಗಂಡಸಿಗೂ ಸೆಕ್ಸ್ ಲೈಫಲ್ಲಿ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಅವರ ಪಾರ್ಟ್ನರ್ ಜೊತೆ ಒಳ್ಳೆ ರೀತಿಯ ಸೆಕ್ಷುವಲ್ ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ ಅಂದರೆ ಮೇನ್ ಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ ಅವರ ಬಾಡಿಯಲ್ಲಿ ಇರುವಂಥ ಟೆಸ್ಟೋಸ್ಟೆರಾನ್ ಅನ್ನುವಂಥ ಹಾರ್ಮೋನ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಇತ್ತೀಚೆಗೆ ಇದು ಜಾಸ್ತಿ ಕಾಮನ್ ಆಗಿ ಕಾಣ್ತಿರೋದು ಯಾರಿಗೆ ಅಂದರೆ 25ಇಂದನೇ ಸ್ಟಾರ್ಟ್ ಆಗ್ತಾ ಇರೋವಂಥದ್ದು. ಸೊ ಹಾಗಿದ್ರೆ ಯಾಕೆ ಈ ಥರ ಆಗ್ತಿದೆ? ಅವರಲ್ಲಿ ಟೆಸ್ಟೋಸ್ಟೆರಾನ್ ಕಮ್ಮಿ ಆಗೋದಕ್ಕೆ ಕಾರಣ ಏನು? ಅವ್ರಿಗೆ ಯಾಕೆ ಎರೆಕ್ಷನ್ ಪ್ರಾಬ್ಲಮ್ಮು, ಮತ್ತು ಅವ್ರಿಗೆ ಯಾಕೆ ಬೇಗ ವೀರ್ಯಸ್ಖಲನ ಆಗುವಂಥದ್ದು, ಅಲ್ಲಿ ಡಿಸ್ಚಾರ್ಜ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಸೊ ಯಾಕೆ ಈ ಥರದೆಲ್ಲ ಆಗ್ತಿದೆ ಅಂದರೆ, ಈ ಟೆಸ್ಟೋಸ್ಟೆರಾನ್ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂದರೆ, ನೀವು ತಿನ್ನುವಂಥ ಫುಡ್, ಈ ಬೇಕ್ರಿ ಫುಡ್ ಆಗಿರ್ಬೋದು, ಫ್ರೈ ಮಾಡಿರುವಂಥ ಫುಡ್ಸ್ ಆಗಿರ್ಬೋದು, ಮತ್ತು ಜಂಕ್ ಫುಡ್ಸ್ ಆಗಿರ್ಬೋದು, ಈ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ತಿಂದಾಗ ನಿಮ್ಮ ಬಾಡಿಯಲ್ಲಿ ಒಳ್ಳೆ ಅಂದರೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗೆ ಬೇಕಾಗುವಂತಹ ಏನು ಅಂಶಗಳು ನಿಮ್ಮ ಫುಡ್ಡಲ್ಲಿ ಇಲ್ಲದೆ ಇರೋದ್ರಿಂದ ಸೊ ಅದು ನ್ಯಾಚುರಲ್ ಆಗಿ ಕಮ್ಮಿ ಆಗ್ತವೆ. ಊಟ ಮಾಡದೇ ಇರೋವಂಥದ್ದು ಅಂದರೆ ಒಳ್ಳೆ ಆಹಾರನ ನೀವು ತೆಗೆದುಕೊಳ್ದೇ ಇರೋವಂಥದ್ದು, ಸರಿಯಾಗಿ ಟೈಮ್ಗೆ ನಿದ್ರೆ ಮಾಡದೇ ಇರುವಂಥದ್ದು ಅಂದರೆ 7 to 8 hours ನಿದ್ದೆ ಮಾಡದೇ ಇರೋದು. ಥರ್ಡ್ ಒನ್ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ಆಲ್ಕೋಹಾಲ್, ಈ ಮದ್ಯಪಾನ ಸೇವನೆ ಮಾಡುವಂಥದ್ದು, ಇಲ್ಲ ಸ್ಮೋಕ್ ಮಾಡುವಂಥದ್ದು. ಸೊ ಇದರಿಂದನೂ ನಿಮ್ಮ ಬಾಡಿಯಲ್ಲಿರುವಂಥ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾಕೆ ಚಿಕ್ಕ ಏಜಿಗೆ ನೀವೆಲ್ಲ ಕೇಳ್ತಿರ್ತೀರ ನಮ್ಗೆ ಯಾವ ಟ್ಯಾಬ್ಲೆಟ್ ಇದೆ ಹೇಳಿ, ಏನು ಮಾಡಬೇಕು ಹೇಳಿ ಅಂತ. ಸೊ ಇದೊಂದು ಹಾರ್ಮೋನ್ನ ನೀವು ಸರಿ ಮಾಡಿಕೊಂಡ್ರೆ 100% ನೀವು ಸೆಕ್ಷುವಲ್ ಲೈಫಲ್ಲಿ ಹ್ಯಾಪಿಯಾಗಿರ್ಬೋದು. ನಿಮ್ಮ ಲೈಫ್ ಸ್ಟೈಲ್, ಸೊ ಅದೊಂದೇ ರೀಸನ್ ಆಗಿದೆ. ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ 100% ನೀವು ಸಹ ಸೆಕ್ಷುವಲ್ ಲೈಫಲ್ಲಿ ಹ್ಯಾಪಿಯಾಗಿ ಇರ್ಬೋದು. ಸೊ ಇದಾಗಿತ್ತು ಇವತ್ತಿನ